ಈ ನಡುವೆ ಸಿಎಂ ಬೆನ್ನಿಗೆ ನಿಂತಿದ್ದಾರೆ ಕಾಂಗ್ರೆಸ್ನ ನಾಯಕರು. ಪ್ರಾಸಿಕ್ಯೂಷನ್ ಅನುಮತಿ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇದೊಂದು ದ್ವೇಷದ ರಾಜಕಾರಣ ಅಂತ ಬಿಕೆ ಹರಿಪ್ರಸಾದ್ ಆರೋಪವನ್ನು ಮಾಡಿದ್ದಾರೆ. ಅವರು ಅಂತಲೇ ಅಲ್ಲ, ತುಂಬ ಜನ ಮಾತನಾಡಿದ್ರಲ್ಲ ಬೆಳಗ್ಗೆಯಿಂದ. ಎಂ ಬಿ ಪಾಟೀಲ್ ಅವರು ಮಾತನಾಡಿದ್ರು, ದಿನೇಶ್ ಗುಂಡೂರಾವ್ ಅವರು ಮಾತನಾಡಿದ್ರು, ಪರಮೇಶ್ವರ್ ಮಾತನಾಡಿದ್ರು. ಎಲ್ಲರೂ ಕೂಡ ಅವರ ಪಕ್ಷದ ನಾಯಕರ ಪರವಾಗಿ ನಿಂತಿದ್ದಾರೆ. ಯಾರ್ಯಾರು ಅದರಲ್ಲಿ ಭಾಗಿದಾರರಾಗಿದ್ದಾರೆ ಅಂಥೇಳಿ ಅಲ್ಲಿವರೆಗೂ ಕಾಯಬೇಕಾಗತ್ತೆ. ಏಕಾಏಕಿ ಸುಮೂಟೋ ನೀವು ಆ ಥರ ಕೇಸ್ ಬುಕ್ ಮಾಡಲಿಕ್ಕೆ ಆಗೋದಿಲ್ಲ. ಮುಖ್ಯಮಂತ್ರಿ ಪಾತ್ರ ಏನು ಅಂತ ಯಾರಿಗೂ ಗೊತ್ತು. ಊಹಾಪೋಹಗಳನ್ನ ಕೇಳ್ತಾ ಇದ್ದೀವಿ. ಈಗ ಕಾಂಟ್ರಾಕ್ಟ್ ಅಸೋಸಿಯೇಷನ್ ಅಧ್ಯಕ್ಷರಾಗಿ ನೇರವಾದ ಆಪಾದನೆ. ಒಬ್ಬ ಕಾಂಟ್ರಾಕ್ಟರ್ ನೇರವಾಗಿ ಆತ್ಮಹತ್ಯೆ ಮಾಡ್ಕೊಳ್ತಾನೆ. ಹಾಗಾದ್ರೆ ಭ್ರಷ್ಟಾಚಾರ ಸಾಬೀತಾಗಿತ್ತು, ಇದಾಗಿದೆ ಅಂಥೇಳಿ. ಇಲ್ಲಿ ಸೈಟ್ಗಳು ಅಲಾಟ್ ಆಗಿರ್ತಕ್ಕಂಥದ್ದು, ಸೈಟನ್ನು ನೇರವಾಗಿ ನಿಮ್ಮ ಮೂಡ ಅದನ್ನು ಅಕ್ವೈರ್ ಮಾಡಿ ಅಲಾಟ್ ಮಾಡಿರ್ತಕ್ಕಂಥದ್ದಲ್ಲ, ಅದು ಪರ್ಯಾಯವಾಗಿ ಕೇಳಿರ್ತಕ್ಕಂಥದ್ದು. ಅದರಲ್ಲಿ ಏನಾದರೂ ಇರ್ಬೋದು. ಇದ್ರ ಬಗ್ಗೆ ಚರ್ಚೆ ನಾವು ಟಿ ವಿನಲ್ಲಿ ಮಾಡಲಿಕ್ಕೆ ಆಗೋದಿಲ್ಲ. ಆಯೋಗ ಅದನ್ನು ರಚನೆ ಮಾಡಿದ್ದಾರೆ, ಅದು ತನಿಖೆ ಮಾಡಿ ವರದಿ ಕೊಟ್ಟ ನಂತರ ಮಾಡಬೇಕು. ಈಗ ಕಾನೂನಾತ್ಮಕ ಹೋರಾಟ ಅಂದರೆ ಈಗ ಅವರು ಪ್ರಾಸಿಕ್ಯೂಷನ್ಗೆ ಅವಕಾಶ ಕೊಟ್ಟಿದ್ದಾರೆ. ಅದು ಕೋರ್ಟು ಕಚೇರಿಗೆ ಹೋದಾಗ ಅದು ಪ್ರಕ್ರಿಯೆ ಬರುತ್ತೆ. ಆ ಪ್ರಕ್ರಿಯೆ ಯಾವ ರೀತಿ ಇದೆ ಅದನ್ನು ನಡ್ಕೊಂಡು ಹೋಗ್ತೀವಿ. ಕಾನೂನಾತ್ಮಕವಾಗಿ ಹೋರಾಟ ಮಾಡ್ತೀವಿ. ಅಲ್ಲ, ಯಾವುದೇ ವಿಚಾರ ಬಂದ್ರೂ ಸಹ ಮಾತೆತ್ತಿದ್ರೆ ರಾಜೀನಾಮೆ ಕೊಡಬೇಕು ಅನ್ನೋದು ಅದು ಒಂದು ಫ್ಯಾಷನ್ ಆಗಿಬಿಟ್ಟಿದೆ ಭಾರತೀಯ ಜನತಾ ಪಾರ್ಟಿಯವರಿಗೆ. ಅವರು ನೈತಿಕ ಓಕೆ, ರಾಜೀನಾಮೆ ಕೊಡಬೇಕು ಅಂತಕ್ಕಂಥದ್ದು ವಿರೋಧ ಪಕ್ಷದಲ್ಲಿದ್ದಾಗ ಕಾಂಗ್ರೆಸ್ನವರು ಈ ರೀತಿ ಬೇಕಾದಷ್ಟು ಸರ್ತಿ ಆರೋಪ ಮಾಡಿದರು. ವಿರೋಧ ಪಕ್ಷದವ್ರ ಕೆಲಸನೇ ಅದು. ಅವ್ರು ಕೇಳಿದ್ರು ಅಂತ ರಾಜೀನಾಮೆ ಕೊಡೋದಲ್ಲ. ಬಟ್ ಮುಂದೇನು ಕಾನೂನಾತ್ಮಕ ಹೋರಾಟ ಹೇಗೆ? ಹೈಕೋರ್ಟ್ ಮೊರೆ ಹೋಗ್ತಕ್ಕಂಥದ್ದು, ರಾಜ್ಯಪಾಲರ ಆದೇಶವನ್ನು ಪ್ರಶ್ನಿಸಿ. ಇಷ್ಟೇ ಇವಾಗ ಆಗಬೇಕಾಗಿರ್ತಕ್ಕಂಥದ್ದು.